ದುಬೈ ರೋಡಲ್ಲಿ ಒಂದು ದಿನಕ್ಕೆ 35 ಲಕ್ಷ ವಾಹನಗಳು ಸಂಚಾರ ಮಾಡ್ತಾ ಇವೆ. ಅಂದ್ರೆ ಕಳೆದ 2 ವರ್ಷಗಳಲ್ಲಿ 10% ಟ್ರಾಫಿಕ್ ಹೆಚ್ಚಾಗಿದೆ. ಇದಕ್ಕೆ ಪರಿಹಾರವನ್ನ ದುಬೈ ಅಥಾರಿಟಿ ಕಂಡುಕೊಳ್ತಾ ಇದೆ. ತುಂಬಾ ವರ್ಷಗಳ ಹಿಂದೆ ಮೆಟ್ರೋ ಬಂದಿತ್ತು, ಬಹಳ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಆದ್ರೆ ಇದೀಗ ದುಬೈ ಅಥಾರಿಟೀಸ್ ಟ್ರ್ಯಾಕ್ಲೆಸ್ ಟ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಟ್ರಾಮ್ ಆಲ್ರೆಡಿ ದುಬೈಯಲ್ಲಿ ಇದೆ, ಆದ್ರೆ ಇದು ಟ್ರ್ಯಾಕ್ಲೆಸ್. ಮೇನ್ ಸಿಟಿಯಲ್ಲಿ ಮೇನ್ ರೋಡ್ ಅಲ್ಲಿ ಟ್ರಾಮ್ ಕೇವಲ ಟೈರ್ ಅಲ್ಲಿ ಬರುವುದನ್ನ ನಾವು ಇನ್ನು ಮುಂದೆ ನೋಡ್ತಾ ಇದ್ದೇವೆ. ಸ್ಪೆಷಲಿ ಮೆಟ್ರೋ ಸ್ಟೇಷನ್ ಮತ್ತು ಬಸ್ ಸ್ಟೇಷನ್ ಗೆ ಕನೆಕ್ಟ್ ಆಗುವಂತಹ ಈ ಟ್ರಾಮ್ ಅಲ್ಲಿ 300 ಪ್ಯಾಸೆಂಜರ್ ಅನ್ನ ಒನ್ ಟೈಮ್ ಮೂವ್ ಮಾಡಬಹುದು. ಇದೊಂದು ದೊಡ್ಡ ಪ್ಲಾನ್. ಬರುವ ವರ್ಷ ಬಹುಶಃ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಟ್ರಾಮ್ ಅನ್ನ ರೋಡ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವ ಎಲ್ಲಾ ನಿರೀಕ್ಷೆಗಳು ಇವೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಖಂಡಿತವಾಗಿ ಸ್ವಲ್ಪವಾದ್ರೂ ಮಟ್ಟಕ್ಕೆ ಪರಿಹಾರವಾಗುವ ನಿರೀಕ್ಷೆ ಇದೆ. ಆದ್ರೆ ಒಂದು ಗಮನಿಸಿ, ಇದು ಕೇವಲ 8 ಡಿಫರೆಂಟ್ ಲೊಕೇಶನ್ ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಮೇನ್ ಲೊಕೇಶನ್ ಅಲ್ಲಿ ಮಾತ್ರ ಇದನ್ನ ಮಾಡ್ತಾರೆ. ಈ ತನಕ ಟ್ರಾಮ್ ಇದ್ದದ್ದು ಅದು ವಿತ್ ಟ್ರ್ಯಾಕ್. ಇನ್ನು ಮುಂದೆ ಬರುವಂತಹ ಟ್ರಾಮ್ ವಿದೌಟ್ ಟ್ರ್ಯಾಕ್, AI ಕ್ಯಾಮರಾಸ್ ಮತ್ತು ಡ್ರೈವರ್ ಇಲ್ಲದ ಈ ಟ್ರಾಮ್ನಿಂದ ದುಬೈ ಟ್ರಾಫಿಕ್ಗೆ ಸ್ವಲ್ಪವಾದರೂ ಪರಿಹಾರ ಸಿಗುವ ಅವಶ್ಯಕತೆಗಳು ಇವೆ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ.